2017ರಲ್ಲಿ ಮದುವೆ ಆಗಿರ್ತೀವಿ. 17ರಿಂದ ಈಗ 2025 ಚೆನ್ನಾಗಿತ್ತು ಈವರೆಗೂ. ಅವಳು ಬೇರೆ ಯಾರೆಲ್ಲ ಸ್ವಂತ ಮಾವನ ಮಗಳೇ, ನಮ್ಮ ಸೋದರ ಸಂಬಂಧ, ರಕ್ತ ಸಂಬಂಧ. ಹಾಗಾಗಿ ಅವಳೇ ನನ್ನ ಇಷ್ಟಪಟ್ಟು ಮದುವೆ ಆಗಿರ್ತಾಳೆ, ನಾನೇನು ಅವಳು ಇಷ್ಟಪಟ್ಟಿರಲ್ಲ, ಅವಳೇ ನನ್ನ ಇಷ್ಟಪಟ್ಟು ಮದುವೆ ಆಗಿರ್ತಾಳೆ. ಆಮೇಲೆ ಈ ಥರ ಹಿಂಗೆ ಕೊನೆಗೆ ಕಂಪ್ಲೇಂಟ್ ಎಲ್ಲ ಇದು ಮಾಡಿ ಅವಳು ಒಂದಿನ ಏನೋ ಹಿಂಗೆ 4 ವರ್ಷದಿಂದ ಬೇರೆ ಜೊತೆ ಇದ್ದಾಳೆ ಅಂತ ಕೊನೆಗೆ ಗೊತ್ತಾಗುತ್ತೆ ಈ ಥರ. ಯಾಕೆಂದರೆ ಮೊನ್ನೆ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಹೋಗಿರ್ತಾಳೆ, ಈ ಥರ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಹೋಗ್ಬಿಟ್ಟು ಅಲ್ಲಿಂದ ಕಾಣೆ ಆದಂಗೆ ಆಗಿರ್ತಾಳೆ. ಒಂದಿನ ನಾನೆಲ್ಲ ಚೆಕ್ ಮಾಡಿದಾಗ ಎಲ್ಲಿದ್ದಾಳೆ, ಎಲ್ಲಿ ಎಲ್ಲ ಹುಡುಕಿ ಅದೆಲ್ಲ ಸುಮಾರು ಇದಾಯಿತು. ಆಮೇಲೆ ಈ ಥರ ಹೋಗಿದ್ದಾಳೆ ಅಂತ ಗೊತ್ತಾದಾಗ ಈ ಥರ ಟ್ರ್ಯಾಕ್ ಮಾಡ್ತೀವಿ ನಾವು, ಇದು ನಂಬರೆಲ್ಲ ಟ್ರೇಸ್ ಮಾಡ್ತೀವಿ, ಎಲ್ಲಿದ್ದಾಳೆ ಏನು ಅಂತ ನೋಡೋಕ್ಕೆ ಟ್ರೈ ಮಾಡ್ತೀವಿ. ಕೊನೆಗೆ ಅವಳು ಇಂಥ ಜಾಗದಲ್ಲಿದೆ ಅಂತ ಗೊತ್ತಾಗುತ್ತೆ. ಅಲ್ಲಿಗೆ ಹೋಗ್ತೀವಿ, ಅಲ್ಲಿ 100 ಮೀಟ್ರ್ ದೂರದಲ್ಲಿದ್ದಾಳೆ, ಬನ್ನಿ ಅಂತ ನೀನು ಬಾ, ಇಲ್ಲ ಪಾಪು ಕರ್ಕೊಂಡು ಹೋಗಿ ಸಾಯ್ಕ, ನಾನು ನಿನಗೆ ಏನು ಬೇಕಾದನ್ನು ದುಡ್ಡು ಬೇಕಾ ನಿನ್ನ ಇದಕ್ಕೆ ಅವ್ನು ಸಾಯ್ಕೊಂಡು ಇದು ನೋಡ್ಕೊಂತ ಹೇಳ್ತೀನಿ. ಬಟ್ ಅವಳು ಅದಕ್ಕೆ ಬರೋಲ್ಲ, ಸೀದಾ ಬೇರೆ ಲಾಯರ್ ಕರ್ಕೊಂಡು ರೋಡ್ ಸ್ಟೇಷನಿಗೆ ಬರ್ತಾಳೆ. ಅಲ್ಲಿಂದ ಬಂದು ಈ ಥರ ಹಿಂಗೆ ನಮಗೆ ಡೈವರ್ಸ್ ಬೇಕು, ಅದೇ ಒಂದೇ ಮತ್ತು ಇನ್ನೇನು ಗಂಡ ಟಾರ್ಚರ್ ಕೊಡ್ತದೇನೋ ಇಲ್ಲ ಅದು ಹೇಳಲ್ಲ, ಇಲ್ಲ ಸರ್ ಏನಿಲ್ಲ ಅಂತಲೂ ಹೇಳ್ತಾರೆ, ಬರೀ ಡೈವರ್ಸ್ ಬೇಕು ಅಂತ. ಅದರಿಂದ ಬೇರೆನೊಬ್ಬ ಈ ಥರ ಬೆದರಿಕೆ ಆಗಿದೆ ಅಂತ ಈ ಕೊನೆಗೆ ಗೊತ್ತಾಯಿತು, ಅದನ್ನು ವಿಚಾರ ಹೇಳ್ತೀನಿ. ಬಟ್ ಅವಾಗ ಹಂಗೆ ಲಾಯರು ಅವ್ರ ಕಡೆಗೆ ಶಾಮೀಲಾಗಿರ್ತಾರೆ. ಏಕೆಂದರೆ ನಾವು ಕನ್ವಿನ್ಸ್ ಮಾಡೋ ಟೈಮಿಗೆ ಲಾಯರ್ ಬಂದು ಕರ್ಕೊಂಡು ಹೋಗ್ತಾ ಇರ್ತಾರೆ. ಕರ್ಕೊಂಡು ಹೋದಾಗ ನಾವೇನು ಮಾಡ್ತೀವಿ, ಕೊನೆಗೆ ಇನ್ಸ್ಪೆಕ್ಟರ್ ಎಲ್ಲ ಮಾತಾಡಿ ಗೌರವ ಸ್ಟೇಷನ್ಗೆ ಹೋಗಿ ಅಂತ ಹೇಳ್ತಾರೆ. ಗೌರವ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀವಿ. ಗೌರವ ಸ್ಟೇಷನಲ್ಲಿ ಏನಾಗುತ್ತೆ, ಅವಳಿಗೆ ನಾವು ಹೋಗ್ತೀವಿ, ಕಾಲ್ ಮಾಡ್ತಾರೆ, ಈ ಥರ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಕೊಡ್ತೀವಿ. ಅವಳಿದ್ದಳು, ನಾನು ಸರ್ ಬೆಳಿಗ್ಗೆ ಬರ್ತೀನಿ ಅಂತ ಹೇಳ್ತಾರೆ. ಬೆಳಿಗ್ಗೆ ಹೋಗ್ತಾರೆ, ಬಂದಿರಲ್ಲ. ಅವ್ರು ಫೋನ್ ಮಾಡ್ತಾನೆ, ಬರೋಕ್ಕಲ್ಲ, ಫಸ್ಟು ಬರ್ತೀನಿ ಸರ್ ಅಂತಾರೆ. ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಬಿಟ್ಟು ಮಾತಾಡಿದಾಗ ಲಾಯರ್ ಏನಾದ್ರು ಕೊಟ್ಟಿದ್ದೋ ಏನೋ ಗೊತ್ತಿಲ್ಲ, ಆದರೆ ಸ್ವಲ್ಪ ಹೊತ್ತು ಬಿಟ್ಟು ಬರಲ್ಲ ಸರ್ ಅಂತ ಹೇಳಿ ಸ್ವಿಚ್ ಆಫ್ ಮಾಡ್ಕೊತಾರೆ. ಕೊನೆಗೆ ನಾವು ಇನ್ಸ್ಪೆಕ್ಟರ್ ಬರೋವರೆಗೂ ವೆಯ್ಟ್ ಮಾಡಿಬಿಟ್ಟು ಇನ್ಸ್ಪೆಕ್ಟರ್ ಬಂದಮೇಲೆ ಅವ್ರ ಹತ್ರ ಮಾತಾಡಿ ಹಿಂಗೆ ಅಂತ ಹೇಳ್ತೀವಿ. ಅವರು ಲಾಯರ್ ಫೋಟೋ ಕೊಡಿ ಅಂತಾರೆ, ಲಾಯರ್ ವೀಡಿಯೋ ಎಲ್ಲ ಕೊಡ್ತೀವಿ. ಲಾಯರ್ಗೆ ಗೊತ್ತು ಅಂದ್ಬಿಟ್ಟು ಅವ್ರಿಗೆ ಫೋನ್ ಮಾಡ್ತಾರೆ. ಕೊನೆಗೆ ಲಾಯರ್ ಬಂದುಬಿಟ್ಟು ನಾನು ಕರ್ಕೊಂಡು ಬರ್ತೀನಿ, ಅವ್ರಿಗೆ ನೀವು ಸೆಕ್ಯೂರಿಟಿ ಕೊಡಿ ಸರ್ ಅಂತ 4 ಜನ ಲಾಯರ್ ಬರ್ತಾರೆ ಸರ್ ಅಲ್ಲಿಗೆ ಕಾರಲ್ಲಿ. ಇವ್ರ ಜೊತೆ 4 ಜನ ಲಾಯರ್ ಬಂದು ಈ ಥರ ಇದು ಮಾಡ್ತಾರೆ. ಅವನು ದುಡ್ಡು ಇರ್ಬೋದು, ನಾವು ಬಡವರು ಇರ್ಬೋದು, ಅವ್ರು 4 ಜನ ಲಾಯರ್ ಕರ್ಕೊಂಡು ಈ ಥರ ಇದು ಮಾಡ್ತಾನೆ. ಸರಿ, ಅಲ್ಲಿಂದ ಬಂದಾದ್ಮೇಲೆ ಲಾಯರು ಅವರು ಹಿಂಗೆ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಸೇರಿಸ್ತೀವಿ. ಇಲ್ಲ ನೀವು ಅವ್ರ ಜೊತೆ ಹೋಗ್ತೀರಂತ, ನಾವು ಗಂಡನ ಜೊತೆ ಹೋಗ್ತೀವಿ, ಇಲ್ಲ ಅಪ್ಪನ ಜೊತೆ ಹೋಗ್ತೀವಿ, ಯಾರ ಜೊತೆ ಮಾಡಲ್ಲ ಅಂತಾರೆ. ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಸೇರಿಸಿ ಅವಾಗ ಅಲ್ಲಿ ಮನಸ್ಸು ಪರಿವರ್ತನೆ ಆದರೂ ಆಗ್ಬೋದು ಅಂತ ಹೇಳ್ತಾರೆ. ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಸೇರಿಸಿದಾಗ 1 ದಿನ ಕಳೆಯುತ್ತೆ. 1 ದಿನ ಕಳೆಯೋಕ್ಕೂ ಮುಂಚೆ ಇವನು ಹೋಗಿ ಅಲ್ಲಿಗೆ ನೋಡ್ಕೊಂಡು ಬರ್ತಿರ್ತಾನೆ, ಹೋಗಿ ಎಲ್ಲ ಮಾತಾಡ್ತಿರ್ತಾನೆ. ಅವರು ನನಗೆ ಕಾಲ್ ಮಾಡಿ ನೀವೇ ಅವ್ರ ಯಜಮಾನರು ಅಂತ ಕೇಳ್ತಾರೆ. ಯಾಕಂದ್ರೆ ಬೇರೆಯವ್ರು ಬಂದಿದ್ರು ಅಂತ ಆಲ್ರೆಡಿ ಹೇಳ್ತಾರೆ. ಅವಾಗ ನನಗೆ ಡೌಟ್ ಹೊಡಿದ್ದೆ, ನಾನು ಬಂದಿಲ್ಲ ಮೇಡಮ್, ನನಗೆ ಯಾಕೆ ಇದು ಅಂತ ನಾನು ಹೇಳ್ತೀನಿ. ಅವಾಗ 2ನೇ ದಿನ ಮತ್ತೆ ಕಾಲ್ ಮಾಡ್ತಾರೆ, ಅವ್ರು ಬ್ಲೀಡಿಂಗ್ ಹೋಗ್ತದೆ, ಬನ್ನಿ ಈ ಥರ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಹಾಗೆ ಅಂತಾರೆ. ಇಲ್ಲ ಅವರು ಈ ಥರ ಮೋಸ ಮಾಡಿದಾಗ ನಾನು ಬರಲ್ಲ ಅಂತಲೇ ಹೇಳ್ಬಿಟ್ಟು ಕಂಡೀಷನ್ ಹಾಕ್ಬಿಟ್ಟು ಸುಮ್ಮನಿರ್ತೀನಿ ಸರ್. ಆಮೇಲೆ ಸಬ್ ಇನ್ಸ್ಪೆಕ್ಟರ್ ಕಡೆಯಿಂದಲೂ ಫೋನ್ ಮಾಡ್ತಾರೆ. ಸಬ್ ಇನ್ಸ್ಪೆಕ್ಟರ್ ಫೋನ್ ಮಾಡ್ತಾರೆ, ಹಿಂಗೆ ಅವ್ರಿಗೆ ಬ್ಲೀಡಿಂಗ್ ಆಗ್ತಿದೆ ಅಂತೆ, ಹೋಗಪ್ಪ ಮಾನವೀಯ ಹಿತದೃಷ್ಟಿಯಿಂದ ಹೋಗು ಅಂತ ಹೇಳ್ತಾರೆ. ಒಂದು ಹೆಣ್ಮಗು ಅಲ್ವಾ ಹೋಗಂತಾರೆ. ಆ ಇದಕ್ಕೋಸ್ಕರ ಕನಿಕರದಿಂದ ನಾನು ನಮ್ಮ ಅತ್ತೆ ಮಗಳು ಬೇರೆ ಯಾರಲ್ಲ, ಅದು ಸೋದರ ಸಂಬಂಧ ಅಂದ್ಬಿಟ್ಟು ನಾನು ಕರ್ಕೊಂಡು ಬರೋದು ನೆಕ್ಸ್ಟ್ ಡೇ ಹೋಗಿ ಹಾಸ್ಪಿಟ್ಲಿಗೆ ಸೇರ್ಸೋಣ ಅಂತೆಲ್ಲಾದ್ರೂ ಹೋಗ್ತೀನಿ ಹಾಸ್ಪಿಟ್ಲಿಗೆ. ಆಮೇಲೆ ಅಲ್ಲಿ ಹೋದಾಗಲೂ ಕಂಡೀಷನ್ ಹಾಕ್ತೀನಿ, ಏನು ಪ್ರತಿ ಬರೋದ್ರ ಬಾ, ಇಲ್ಲ ಅವ್ನ ಜೊತೆ ಹೋಗೋರು, ಇಲ್ಲ ನನ್ನ ಕಾಲಿಗೆ ಬಿದ್ದುಬಿಟ್ಟು ತಪ್ಪಾಯಿತು, ನೀನು ಯಾವತ್ತೂ ಈ ಥರ ಮಾಡಲ್ಲ, ನಿಮ್ಮ ಜೊತೆಲೇ ಮಾಡ್ತೀನಿ, ನಿಮ್ಮ ಜೊತೆಲೇ ಇದು ಮಾಡ್ತೀನಿ, ಏನೋ ಒಂದು ಕೆಟ್ಟ ಕನ್ಸು ಅವನು ಏನು ಇದು ಮಾಡ್ಕೊಂಡು ಏನೋ ಪ್ರೈವೇಟ್ ವಿಡಿಯೋ ಇದಿದೆ ಅಂತ ಅವ್ನು ಎದುರಿಸ್ತಿದ್ದ ಅಂತ ಹೇಳ್ತಾಳೆ, ನನಗೆ ಎದುರಿಸ್ತಿದ್ದ ಅಂತ. ಹಂಗಾಗಿ ನಾನು ಇವಳಿಗೆ ಹೇಳ್ತೀನಿ, ಹಿಂಗಿದ್ರೆ ಬಾ ಅಂತ. ಆದರೂ ಆಯಿತು, ಇಲ್ಲ ತಪ್ಪಾಯಿತು, ನಾನು ಬರ್ತೀನಿ, ನಿಮ್ಮ ಜೊತೆಲೇ ಇರ್ತೀನಿ, ಮಗನ ಮಕ್ಕ ನೋಡ್ತಿರ್ತೀನಿ, ಮಗನ ಸಾಕಿರ್ತೀನಿ ಅಂತ ಹೇಳ್ತಾಳೆ. ಅದಾದಮೇಲೆ ನಾನು ಸರಿ ಅಂದ್ಬಿಟ್ಟು ಅವ್ರ ಹತ್ರ ಸೈನ್ ಫೋಟೋ ಎಲ್ಲ ತಗೋತಾರೆ, ಹೊರಗಡೆ ಕರ್ಕೊಂಡ್ಬರ್ತೀನಿ. ಕಾರ್ ಹತ್ತಕ್ಕೂ ಮುಂಚೆ ಅವಾಗಲೂ 2 ಸಲ ಕೇಳ್ತೀನಿ ಸರ್, 3 ಸಲ ಕೇಳಿದ್ದೀನಿ. ನೋಡಮ್ಮ, ನೀನು ಈಗಲೂ ಏನು ನಮ್ಮ ಬಲವಂತಾಗಿ ಏನು ಬರೋದು ಬೇಡ, ನೀನು ಹೋಗೋದಿದ್ರೆ ಅವನ ಜೊತೆ ಹೋಗ್ಬೋದು, ಇಲ್ಲ ನಮ್ಮ ಜೊತೆ ಈಗಲೂ ಹೇಳು ಅಂತ ಹೇಳ್ತೀವಿ. ಇನ್ನೂ ಟ್ರೀಟ್ಮೆಂಟ್ ಕರ್ಕೊಂಡು ಹೋಗಿಲ್ಲ ಹೇಳ್ತೀವಿ. ಅವಾಗ ಅವಳು ಇಲ್ಲ ನಾನು ಆ ಥರ ಹೋಗೋದು, ಕಾರ್ ಹತ್ರನೂ ಬಿಟ್ಟು 5 ನಿಮಿಷ ನಾವು ಹೊರಗಡೆ ಸುಮ್ಮನೆ ನಿಂತಿದ್ವಿ ಸರ್. ಅವಾಗಲೂ ಹೋಗಲಿಲ್ಲ. ನಿನ್ನ ಹತ್ರ ಚಾರ್ಜ್ ಇಲ್ಲ ಅಂದ್ರೆ 100 ರೂಪಾಯಿ ತಗ ಆಟೋ ಕೊಟ್ಟು ಕಳಿಸ್ತೀನಿ ಅಂತಲೂ ಹೇಳಿದೆ ಸರ್. ಅವಾಗಲೂ ಹೋಗಲಿಲ್ಲ ಅವಳು. ಆವಾಗ ಹೋಗ್ದಿದ್ದೋಳು ಇಲ್ಲಿ ಬಂದು ನಾವು ಈ ಥರ ಕೋರ್ಟು ಅವರು ಹಕ್ಕುಪತ್ರ ಖುಲಾಸೆ ಎಲ್ಲ ಮಾಡ್ಕೊಬಿಡೋಣ, ನಾಳೆ ನಮ್ಮ ಮಗುಗೆ ತೊಂದರೆ ಆಗುತ್ತೆ, ಇವನು ಈ ಥರ ಟಾರ್ಚರ್ ಕೊಟ್ಟಿದ್ದಾನೆ, ಮಗನ ಕೊಲೆ ಮಾಡ್ತೀನಿ, ಗಂಡನ ಕೊಲೆ ಮಾಡ್ತೀನಿ ಅಂತ ಹೇಳಿದ್ದಾನೆ. ಅಂಥದ್ರಲ್ಲಿ ಈ ಥರ ಮೈಂಡ್ ಸೆಟ್ ಅವ್ನಿಗೆ ಇರಬೇಕಾದ್ರೆ ಏನಾದ್ರು ಮಾಡ್ತಾನೆ ಅನ್ನೋ ಹೆದರಿಕೆಯಲ್ಲಿ ಇವಳು ಮತ್ತೆ ಈಗ ಊರಿಗೆ ಕರ್ಕೊಂಡು ಬಂದಿರ್ತೀವಿ. ಅವಾಗ ಇವಳು ಮತ್ತೆ ನೈಟ್ ಎಲ್ಲ ಇದು ಮಾಡಿದ್ರೆ ನಾನು ಫೋನ್ ಲಾಕ್ ನಮ್ಮ ಇದೆಲ್ಲ ಚೇಂಜ್ ಮಾಡಿರ್ತೀನಿ ಸರ್. ಲಾಕ್ ಚೇಂಜ್ ಮಾಡಿದ್ರು ನಮ್ಮ ಪಾಪ ಜೊತೆಲಿ ಅವಳು ಇದೇನಾರು ಇದು ಮಾಡ್ಕೊಂಡು ಸೂಸೈಡ್ ಗಿಸೈಡ್ ಮಾಡ್ಕೊಬಿಟ್ಟಳು ಅಂತ ನಾನು ಹೆದರ್ಕೊಂಡು ಪಕ್ಕದಲ್ಲೇ ಮಲಸ್ಕೊಂಡು ನೋಡ್ಕೊಂತಿರ್ತೀನಿ. ನಾನು ಒಂದಿನ ಊಟ ಮಾಡಲ್ಲ ಸರ್, ಜೊತೆಲೇ ಇರ್ತಾಳೆ. ಆದರೆ ಮಗನು ಮನೆಗಿರ್ತಾನೆ. ಫಸ್ಟು ಓದಿನಲೇ ನನ್ನ ತಪ್ಕೊಂಡು ಹತ್ಬಿಟ್ಲು ಸರ್, ಹಿಂಗಾಯ್ತು ಅಂತ ಕ್ಷಮಿಸ್ಬಿಡಿ ಅಂತ. ಮನೆಗೆ ಹೋದ್ಮೇಲೆ ಏನಂತ ತಪ್ಕೊಂಡು ಹತ್ಲು, ನಮ್ಮ ಪಾಪನ ಹಿಡ್ಕೊಂಡು ಹತ್ಲು. ಅವಾಗಲೂ ಮನಸ್ಸು ಕರಗಿದೆ, ಏನೋ ಮೈಂಡು ಇದಾಗಿದೆ ಅಂತ ನಾವು ಸುಮ್ಮನಿದ್ದು. ಆಯಿತು ಅಂದ್ಬಿಟ್ಟು ನೈಟ್ ಒಟ್ಟಿಗೆ ಮಲಗಿರ್ತೀವಿ. ಆಯಿತು, ಹಿಂಗೆಲ್ಲ ಆಯಿತು. ಒಂದು ನೈಟ್ ಕಳೀತು ಸರ್. ಅವತ್ತಿನ ಬೆಳಗ್ಗೆ ನಾವು ಈ ಥರ ಹಕ್ಕು ಖುಲಾಸೆ ಮಾಡಿಸ್ಬೇಕಾಗುತ್ತೆ ಅಂತ ಎಲ್ಲ ಅವಳಿದ್ರಿಗೆ ಮಾತಾಡ್ತೀವಿ. ಆಯಿತು, ಏನು ಬೇಕಾದ್ರೂ ಬರ್ಕೊಡ್ತೀನಿ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾಳೆ. ಆಮೇಲೆ ಕಾರ್ಲೆ ಬ್ಯಾಂಕಿಗೆ ಹೋಗಿ ಅವಳು ಫೋನ್ ನಂಬರ್, ಈಗ ಅವಳ ಹತ್ರ ನನ್ನ ಅಮೌಂಟ್ ಎಲ್ಲ ಆಲಿಮ್ ಪೇಮೆಂಟ್ ಎಲ್ಲ ಬರ್ತಿರ್ತದಲ್ಲ ಅವಳ ಅಕೌಂಟಿಗೆ ಹೋಗ್ತಿತ್ತು. ಅದನ್ನು ನಾವು ಈಗ ಸ್ಟಾಪ್ ಮಾಡ್ಸಾಕ ಅವನಿಗೆ ಆಮೇಲೆ ಎಲ್ಲ ಹೋಗುತ್ತೆ ಅಂದ್ಬಿಟ್ಟು ನಾವು ಅದನ್ನು ಸ್ಟಾಪ್ ಮಾಡಿಸ್ಬೇಕು ಅಂದ್ಬಿಟ್ಟು ನಂಬರ್ ಚೇಂಜ್ ಮಾಡ್ಸೋಣ ಅಂತ ಕರ್ಕೊಂಡು ಹೋಗ್ತೀವಿ. ಅಲ್ಲೂ ಬ್ಯಾಂಕ್ ಒಳಗೆ ಕರ್ಕೊಳ್ಳೋದು ಸರ್. ಕಾರ್ ಒಳಗೆ ಪುರುಷ ನಾವು ಕರೆಸ್ಬಿಟ್ಟು ಅಲ್ಲೇ ಸೈನ್ ಮಾಡಿಸಿ ಇದ್ರ ಬದಲಿಗೆ ಇದು ಮಾಡಿಸ್ಬಿಟ್ಟು ಕಳಿಸ್ತೀವಿ. ಅವಾಗ ಅಲ್ಲಿಂದ ಬರ್ತಾಳೆ.
ಬಂದು ಮನೆ ಹತ್ರ ಇರ್ತಾಳೆ. ಹಿಂಗೆಲ್ಲ ನಾವು ಕಾರಣನೆಲ್ಲ ಕೇಳ್ಕೊಳ್ತೀವಿ, ನೋಡುವ ಇನ್ನೂ ಏನಾದ್ರು ತೊಂದರೆ ಇದ್ರೆ ಹೇಳುವಂತ, ಏನೆಲ್ಲ ಬಿಡಿ ಮೈಂಡ್ ಇದು ಮಾಡಬೇಡಿ ಅಂತಲೇ ಹೇಳ್ತಾರೆ. ಮೈಂಡ್ ಇದು ಆಯಿತು, ಎಷ್ಟು ಸ್ಟ್ರೆಸ್ ಬೇಡ ಬೇಡ ಅಂತ ನಾವು ಯೋಚನೆ ಮಾಡ್ಕೊಂಡು ಮನೆ ಕರ್ಕೊಂಬಂದು ಇರ್ಕೊಂಡಿರ್ತೀವಿ ಸರ್. ನೈಟು ಅವತ್ತು ನನಗೂ ಅವತ್ತಿಂದ ಊಟ ಮಾಡಿದ್ವಲ್ಲ, ಆಯಿತು ಸಮಾಧಾನ ಆಯಿತು, ಏನೋ ಒಂದು ತಿತ್ಕೊಂಡು ಬಾಳ್ತಾಳೆ ಅಂದ್ಬಿಟ್ಟು ನಾನು ಮನಸ್ಫೂರ್ತಿ ಊಟ ಮಾಡ್ತೀನಿ ಸರ್. ಅವಳಿಗೂ ಊಟ ತಗೊಂಡು ಹೋಗ್ತೀನಿ, ಇವತ್ತು ಊಟ ಬೇಡ ಅಂದ್ಬಿಟ್ಟು ಬರೀ ಹಾಲು ಕುಡಿತೀನಿ ಅಂತಾಳೆ. ಆಯ್ತು ಅವತ್ತಿಂದ ಸ್ನಾನ ಮಾಡಿಲ್ವಲ್ಲ, ನೀನು ಸ್ನಾನ ಮಾಡು ಅಂದ್ಬಿಟ್ಟು ಅವಳಿಗೆ ಸ್ನಾನ ಮಾಡೋಕ್ಕೆ ನೀರೆಲ್ಲ ಕಾಸಿ ನೀರು ಇದೆಲ್ಲ ಕೊಡ್ತೀನಿ ಸರ್. ಆಮೇಲೆ ನಾನು ಫಸ್ಟ್ ಸ್ನಾನ ಮಾಡ್ಕೊಂಡು ಹೊರಗಡೆ ಬಂದು ಕೂತಿರ್ತೀನಿ. ಆಮೇಲೆ ಅವಳು ಸ್ನಾನ ಮಾಡ್ಕೊಂಡು ಬರ್ತಾಳೆ. ಬಂದಾದ್ಮೇಲೆ ನಾನು ನಿದ್ದೆ ಬರ್ತಿರ್ತೇವೆ. 12 ಗಂಟೆವರೆಗೂ ನಾನು ಅಂತೂ ಎಚ್ಚರ ಇದ್ದೆ ಸರ್, ಫೋನಲ್ಲಿ ನೋಡ್ಕೊಂಡು ಎಚ್ಚರ ಆಗಿದ್ದೆ. 12 ಗಂಟೆವರೆಗೂ ಅವಳು ಮಲ್ಕೊಂಡು ತಲೆ ಆರಿಸ್ಕೋಬೇಕು ಅಂದ್ಬಿಟ್ಟು ಫ್ಯಾನ್ ಹಾಕೊಂಡು ತಲೆ ಆರಿಸ್ಕೊತಿರ್ತಾಳೆ. ಆಮೇಲೆ ನಾನು ಆಯಿತು ನಿದ್ದೆ ಇನ್ನೇನು ಇಷ್ಟೆಲ್ಲ ಇದು ಮಾಡಿದಳು, ಅವತ್ತೇ ಹೋಗ್ಬೇಕಾಯ್ತು, ಬಿಟ್ಟು ಕಳ್ಸೋಳು ಅವತ್ತೇ ಹೋಗ್ತಿದ್ಲು, ಅದ್ಯಾಕೆ ಅಂದ್ಬಿಟ್ಟು ನಾನು ಈ ರೀತಿ ಯೋಚನೆ ಮಾಡ್ಕೊಂಡು ಸುಮ್ಮನಿರ್ತೀನಿ ಸರ್. ಬೆಳಗ್ಗೆ ಎದ್ದು 5 ಗಂಟೆ ಜಾವಕ್ಕೆ ನೋಡ್ತೀನಿ, ಇರಲ್ಲ ಸರ್. ನಾನು ಹೊಳೆ ಹತ್ರ ಹೋಗಿ ಎಲ್ಲರಿಗೂ ಫ್ರೆಂಡ್ಸಿಗೆ ಫೋನ್ ಮಾಡಿ ಎಲ್ಲ ಹತ್ರ ನೋಡ್ತಿರ್ತೀನಿ ಸರ್. ಅವಾಗ ಅಲ್ಲಿ ನೋಡಿದಾಗ ಅಲ್ಲಿ ಇರಲ್ಲ. ನನಗೆ ಡೌಟ್ ಬಂದು ಇವನಿಗೆ ಫೋನ್ ಮಾಡೋಣ ನೋಡಿದ್ರೆ ಫ್ರೆಂಡ್ ಕೈ ಫೋನ್ ಮಾಡಿಸ್ದಾಗ ಬಿಡ್ರಿ ಅವಳೆಲ್ಲ ಇರ್ತಾಳೆ, ಬೆಂಗಳೂರಿಗೆ ಹೋಗಿಲ್ಲ ಬಿಡ್ರಿ ಹಿಂಗೆ ಅಂತಾನೆ. ಹಿಂಗೆ ಗೊತ್ತು ಅಂತ ಬೇರೆ ನಂಬರಿಂದ ಯಾವ್ದ್ರಿಂದ ಕಾಲ್ ಬಂದಿತ್ತು ಅಂತ ಮಾತಾಡ್ತಾನೆ. ಆಮೇಲೆ ಯಾವ ನಂಬರ್ ಅಂತ ಹೇಳಲ್ಲ, ಆಮೇಲೆ ಕಳಿಸ್ತೀನಿ ಬಿಡಿ ಅಂತಾನೆ. ಆಮೇಲೆ ಒಂದು 1/4 ಗಂಟೆ ಆದಮೇಲೆ ಮತ್ತೆ ಇವ್ನು ಕಳಿಸ್ತೀನಲ್ಲ ಅಂತ ಕಾಲ್ ಮಾಡ್ತೀವಿ. ಆಮೇಲೆ ಬೇರೆ ಕೈಲಿ ಏನು ಕಾಲ್ ಮಾಡಿಸ್ಬೇಕು ಅಂದ್ಬಿಟ್ಟು ನಾನೇ ಖುದ್ದ ಕಾಲ್ ಮಾಡ್ತೀನಿ. ಆ ರೆಕಾರ್ಡು ಇದೆ, ಅವನು ಏನು ಮಾತಾಡಿದ್ದಾನೆ ಅಂತ ನೋಡಿ. ಅವ್ನು ಇದು ಮಾನಸಿಕವಾಗಿ ನಂಗೆ ಹಿಂಸೆ ಇರ್ತದೆ, ನಾನು ಬರ್ತೀನಿ ನಿಮ್ಮ ಜೊತೆ, ಬದುಕಿರಿ ನಿಮ್ಮ ಜೊತೆ ಅಂತ ಆ ಥರ ಹೇಳಿದ್ಲು ಅಂತ ಆಮೇಲೆ ಹೇಳ್ತಾನೆ ಅವ್ನು ನನಗೆ. ಆಮೇಲೆ ಹಿಂಗೆ ಈ ಥರ ಹೇಳಿದ್ದಾನೆ. ಅದಕ್ಕಾಗಿ ಅವಳು ಎಲ್ಲವಳೆ ಅಂತ ಕೇಳಿದ್ರು ಹೇಳಲ್ಲ ಸರ್. ಅವನು ಆ ಥರ ಇದು ಮಾಡಿದ್ರೆ ಇವಾಗಿದ್ದಾಳೆ. ನನಗೆ ದಯವಿಟ್ಟು ನ್ಯಾಯ ಪಡಿಸ್ಕೊಡ್ಬೇಕು ಸರ್. ನಮ್ಮ ಇರೋ ಒಬ್ಬ ಮಗಗೋಸ್ಕರನಾರು ಅವಳು ಇರಲಿಲ್ಲ, ಹೋಗಲಿ ಅವಳು ಹೆಂಗಾರ ಇದು ಮಾಡ್ಕೊಳ್ಳಿ ಅಂತ ನಾವು ಸುಮ್ಮನೆ ಇದ್ದು. ಆದರೂ ಈ ಥರ ಎಲ್ಲ ಬಿಡಿಸ್ಕೊಂಬಂದು ಹಿಂಗೆ ಮಾಡಿದರೆ ಊರಿನ ಹೆಸರು, ಊರಿನ ಮರ್ಯಾದೆ, ನನಗೆ ಅಷ್ಟು ಜನ ಸಪೋರ್ಟ್ ಇದ್ರು ಸರ್. ಎಲ್ಲರಿಗೂ ಮಸಿ ಬಳ್ದು, ಇಡೀ ಊರಿಗೆ ಮಸಿ ಬಳ್ದು, ಇಡೀ ಜನಕ್ಕೆ ಮಸಿ ಬಳ್ದು ನನ್ನ ತಂದೆ ತಾಯಿಗೆ ಅವಮಾನ ಮಾಡಿ ಈ ಥರ ಕೆಲಸ ಮಾಡಿದ್ದಾರೆ ಸರ್. ಈ ಥರ ಇದು 4 ಜನ ನೆಕ್ಸ್ಟ್ 4 ಜನ ಹೆಣ್ಮಕ್ಳು ಯಾರು ಮದುವೆ ಇದ್ರು ಅವ್ರ ಮೈಂಡಲ್ಲಿ ಈ ಥರ ಯೋಚನೆ ಬರ್ಬಾರ್ದು ಸರ್. ಅಂತ ಫ್ರಾಡ್ ಥರ ಆಗಬಾರ್ದು. ಆಮೇಲೆ ಗಂಡು ಮಕ್ಕಳು ಅಷ್ಟೇ, ಇವನ ಥರ 3rd ಕ್ಲಾಸ್ ಕೆಲಸ ಮಾಡಬಾರ್ದು ಸರ್. ಆಲ್ರೆಡಿ ಇವನ ಮೇಲೆ ಕೇಸ್ಗಳಿದ್ದಾವಂತೆ. ಇವನು ಈ ಥರ ಎಷ್ಟು ಇದು ಮಾಡಿದ್ದಾನೆ ಅದೆಲ್ಲ ಬಯಲಿಗೆ ಎಳಿಬೇಕು. ದಯವಿಟ್ಟು ಪೊಲೀಸ್ನವರು ಇದರಲ್ಲಿ ಸಪೋರ್ಟ್ ಮಾಡಿ ಇದು ಮಾಡ್ಬೇಕು ಸರ್, ಎನ್ಕ್ವೈರಿ ಮಾಡಬೇಕು. ಅವ್ನು ಈ ಥರ ಮಾಡಿದ, ನನಗೆ ಅವ್ರ ಬೆಂಬಲ ಇದೆ, ಇವ್ರ ಬೆಂಬಲ ಇದೆ, ಅದೇನಾಗುತ್ತೆ ನೋಡೇ ಬಿಡೋಣ ಅಂತ ಆ ಥರ ಎದುರಿಸಿದ್ದಾರೆ ಸರ್. ಹಾಗಾಗಿದೆ, ದಯವಿಟ್ಟು ನ್ಯಾಯ ಕೊಡಿಸ್ಕೊಡ್ಬೇಕು.